ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಗ್ಸ್. ಇವತ್ತು ಸೋಮವಾರ. ನಾನು ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿದ್ದೆ, ಜೊತೆಗೆ ಟೊಮಟೊ ಗೊಜ್ಜು ಮಾಡಿದ್ದೆ. ಚಪಾತಿ ಮತ್ತು ಟೊಮಟೊ ಗೊಜ್ಜು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡು, ಇನ್ನು ಮಧ್ಯಾಹ್ನ ಅಡ್ಗಕ್ಕೆ ಸಾಂಬಾರು ಅದ. ನೆನ್ನೆ ಮಾಡಿದ್ನಲ್ಲ ಸಾಂಬಾರು, ಹುಳ್ಳಿ ಸಾಂಬಾರು ಇತ್ತು, ಹುಳ್ಳಿ ಸಾಂಬಾರು ಅದ. ಅದರಿಂದ ಮಧ್ಯಾಹ್ನ ಕಡೆಗೆ ಏನೂ ಮಾಡಿಲ್ಲ, ಅನ್ನ ಮಾಡ್ಕೋಬೇಕು ಅಷ್ಟೇ. ಸೊ ನಮ್ಮ ಮನೆಯವ್ರು ಮನೇಲೆ ಕೆಲಸ ಮಾಡ್ತಾಯಿದ್ರು. ಒಂದು ಸ್ವಲ್ಪ ನೇಗ್ಲು ಕೆಲಸ, ಅದು ಕುಂಟ ನೇಗ್ಲು ತಲೆ ದೋಸೆ ಬಾಕಿದ್ದು, ಅದು ಮುಗಿಸ್ಬಿಡ್ತೀನಿ ಅಂದ್ಬಿಟ್ಟು ಅವ್ರು ಮನೇಲೆ ಕೆಲಸ ಮಾಡ್ತಿದ್ರು. ಸರಿ ಅಂದ್ಬಿಟ್ಟು ನಾನು ಮನೇಲಿ ಏನು ನೆನ್ನೆ ಎಲ್ಲ ಭಾನುವಾರ ಮನೆ ಅಟ್ಲ ಮೇಲೆಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಆಯಿತು. ಇನ್ನು ಇವತ್ತು ಈ ಮನೆ ಅಡುಗೆ ಮಾಡೋ ಮನೆಯೆಲ್ಲನೂ ಮ್ಯಾಟ್ ಅಂಟಿಸ್ಬೇಕು, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ತಿಂಡಿ ತಿನ್ಕೊಂಡು ಪಾತ್ರೆಗಳು ತೊಳೆದಿಟ್ಬಿಟ್ಟು ಕೆಲಸ ಶುರು ಮಾಡೋ ಅಂತೇಳಿ ತಿಂಡಿ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗನೂ ಎದ್ದು ಆವಾಗ ತಾನೇ ಎದ್ದು ಎಲ್ಲ ಮುಖ ತೊಳ್ಕೊಂಡು ಅವನು ತಿಂಡಿ ಗಿಂಡಿ ತಿನ್ಕೊಂಡು ಅವನು ರೆಡಿ. ಸರಿ ಮಮ್ಮಿ ಮ್ಯಾಟ್ ಗಿಟ್ ಅಂಟಿಸ್ಬಿಡಿ, ಇವತ್ತು ಎಲ್ಲ ಕೆಲಸ ಕ್ಲಿಯರ್ ಮಾಡೋ ಅಂತ ಹೇಳಿದ್ನ. ಸರಿಕಪ್ಪ ಹಂಗೆ ಮಾಡೋ ಅಂತ ಹೇಳ್ಬಿಟ್ಟು ನನ್ನ ಮಗಳು ಅವಳನ್ನು ಎಳಿಸಿ ಎಲ್ಲರೂ ಒಟ್ಟಿಗೆ ಕೂತ್ಕೊ ತಿಂಡಿ ತಿನ್ಕೊಂಡು ಕೆಲಸ ಶುರು ಮಾಡಿದ್ನು. ಇನ್ನು ಈ ಮನೇಲಿ ನೋಡಿ, ಇಲ್ಲಿ ಇಷ್ಟೊಂದು ಎಲ್ಲ ಸಾಮಾನು ಐಟಮ್ಗಳಲ್ಲಿ ಇಟ್ಕೊಂಡಿವಿ. ಯಾಕಂದರೆ ಇದೇ ಅಡುಗೆ ಮನೆ ಅಲ್ವಾ, ಅಡುಗೆ ಮಾಡೋದ್ರಿಂದ ಅಡಿ ಎಲ್ಲ ಜಾಸ್ತಿ ಐಟಮ್ಗಳು ನಾನು ಈ ಮನೇಲಿ ಇಟ್ಕೊಂಡಿದ್ದೀನಿ. ಅದರಿಂದ ಎಲ್ಲನೂ ಎತ್ತಿ ಆ ಕಡೆ ಆ ಮನೆಗೆ ಶಿಫ್ಟ್ ಮಾಡಿಬಿಟ್ಟು, ಅಂದರೆ ಹೊಸ ಮನೆಗೆ ಶಿಫ್ಟ್ ಮಾಡಿಬಿಟ್ಟು ಈ ಮನೆಯೆಲ್ಲನೂ ಎಲ್ಲ ಧೂಳು ತುಂಬು ಕಸ ಗಿಸ ಎಲ್ಲ ಗುಡಿಸ್ಕೊಂಡು ಮ್ಯಾಟ್ ತಂದೀವಿ. ಎಲ್ಲದು ಮ್ಯಾಟ್ ಅಂಟಿಸ್ಬೇಕು. ಮ್ಯಾಟು ಅಂಟಿಸ್ಬಿಡೋ ಮೊದಲೇ ಅಂಟಿಸ್ಕೊಳ್ಳೋ ಅಂತ ಹೇಳಿದ್ವಿ. ಇವ್ರು ನಮ್ಮ ಮನೆಯವರೇ ಇವಾಗ ಬೇಡ, ಇನ್ನೂ ಸ್ವಲ್ಪ ಜನ ಕಳೀಲಿದ್ದಾಗ ಎಲ್ಲ ಗಾರ ಹಾಕಿರೋದು ಚೆನ್ನಾಗದಲ್ಲ, ಇವಾಗ ಬೇಡ ಅಂತ ಹೇಳಿದರು. ಇವಾಗ ಕೊಂಡ ಅಲ್ವ, ನಮ್ಮೂರ್ಲಿ ಕೊಂಡ ಹಬ್ಬಕ್ಕೆ ನೆಂಟರೆಲ್ಲ ಕರಿತೀವಿ ಅಂತೇಳಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಇವಾಗ ಅಂಟಿಸ್ಬಿಡು ಅಂತೇಳಿ ಹೇಳ್ದಾಗಂಟ ಸರಿ ಆಯಿತು ಅಂಟಿಸ್ಕೊಳ್ಳಿ ಅಂತಂದರು. ಅಂದ್ಬಿಟ್ಟು ಇದನ್ನು ತಗೊಬಂದು ಕೊಟ್ಟರು, ಸೇರ್ನು ತಗೊಬಂದು ಕೊಟ್ಟಿದ್ರು. ಅವ್ರು ತಗೊಬಂದು 3-4 ದಿನ ಆಗಿತ್ತು. ಇವತ್ತು ಅಂಟಿಸ್ಕೊಳ್ಳೋಂಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಎಲ್ಲ ಬಟ್ಟೆವನ್ನೆಲ್ಲ ಖಾಲಿ ಮಾಡಬೇಕು. ಬೀರುಲಿರೋ ಬಟ್ಟೆವನ್ನೆಲ್ಲನೂ ಎಲ್ಲನೂ ಪಟ್ನ ಕಟ್ಟಿ ಇನ್ನು ಆ ಮನೆ ಹೇಳಿದ್ರೆ ಹೊಸ ಮನೆಗೆ ಎಲ್ಲ ತಗೋಗಿ ಎಲ್ಲನೂ ಅಲ್ಲ ಮಾಡಬೇಕು. ಎಲ್ಲ ಸಾಮಾನುಗಳನ್ನೂ ತಗೋಗಿ ಒಂದೊಂದಾಗೆಲ್ಲ ಸಾಗಿಸ್ಕೊಂಡ್ರೆ ಸಂದಂಗಂಟ ಇದೇ ಮನೆ ಕೆಲಸನೇ ಆಯ್ತದ ಅಂತೇಳಿ ರೆಡಿ ಮಾಡ್ಕೊತಾ ಇದ್ವಿ. ನನ್ನ ಮಗಳು ಅವರು ಇಬ್ಬರು ಸೇರ್ಕೊಂಡು ನನಗೆ ಎಲ್ಲನೂ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ನಿಮ್ಮ ಮನೆ ಕೆಲಸ ಅಂದರೆ ಮಾಡೋದು ಅಂದ್ರೆ ತುಂಬ ಖುಷಿ. ಯಾಕಂದ್ರೆ ಮನೆಯೆಲ್ಲ ಅಚ್ಚುಕಟ್ಟಾಯ್ತಲ್ಲ, ಕ್ಲೀನ್ ಆಯ್ತಲ್ಲ ಅನ್ನೋದು ಒಂದು ಖುಷಿ. ಹಬ್ಬ ಅಲ್ವಾ, ಹಬ್ಬಕ್ಕೆಲ್ಲ ಅಚ್ಚುಕಟ್ಟು ಮಾಡಿದ್ರೆ ಬಂದವರೆಲ್ಲ ನೋಡಿದ್ರಿ ಮಾಡಿದ್ರೆ ಆಮೇಲೆ ನಾವು ಮನೇಲಿ ಎಲ್ಲನೂ ರೀತಿಲಿ ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ ಎಲ್ಲೋ ಚೆಂದ ಅಂತೇಳಿ ಮಾಡ್ಕೊಳ್ಳೋದು. ನಂಗೆ ಮನೆ ಅಚ್ಚುಕಟ್ಟು ಮಾಡೋದಂದ್ರೆ ನಂಗೆ ತುಂಬ ಇಷ್ಟ. ನಾನು ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಅಂತಲೇ ಆಸೆ ಮಾಡ್ತೀನಿ. ಅದರಿಂದ ಇನ್ನು ನಮ್ಮ ಮನೆಯವ್ರು ಮನೇಲೇ ಕೆಲಸ ಮಾಡೋ ಹೊತ್ತಿಗೆಲ್ಲ ಹಿಂಸೆನೇ ಆಯ್ತದೆ. ಯಾಕಂದ್ರೆ ಮನೇಲಿ ಮರ ಕೆಲಸ ಮಾಡ್ತಾ ಇರ್ತಾರಲ್ಲ, ಅದರದ್ದು ಸ್ಯಾಂಡ್ರು ಪುಡಿ ಕಟ್ರು ಪುಡಿ ಅವೆಲ್ಲ ಧೂಳು ಅದೆಲ್ಲ ಇದಾಯ್ತಾ, ಅದರಿಂದ ಒಂದು ಸ್ವಲ್ಪ ಧೂಳಾಗೋಯ್ತು ಅಷ್ಟೇ. ಅದು ಬಿಟ್ರೆ ಅದೇ ಇನ್ನು ಬೇರೆದೇನಿಲ್ಲ. ಯಾಕಂದ್ರೆ ಮಕ್ಕಳು ಚಿಕ್ಕವರಲ್ವಲ್ಲ, ಮನೇಲಿ ಅಂಡ್ಗಿಂಡ್ತಾರೆ ಅಂತ ಹೇಳೋಕೆ. ಮಕ್ಕಳು ಇಬ್ಬರು ದೊಡ್ಡವ್ರಿಗೆ, ಅದರಿಂದ ಅವರು ಮನೆ ಕ್ಲೀನ್ ಮಾಡೋಕೆ ಏನೋ ಅಂಥದ್ದೇನು ಅಂಡಕ್ಕೇನು ಬಿಡೋಲ್ಲ, ಅವರೇ ಕ್ಲೀನ್ ಮಾಡ್ಕೋತಾರೆ. ನನ್ನ ಮಗಳು ಎಲ್ಲನೂ ತಗೊಂಬರ್ತಿದ್ದು. ನಾನು ಎಲ್ಲನೂ ಬಕೆಟು ಮತ್ತು ರಾಗಿ ಮಡಿಕೊಂಡಿದ್ದು ಬಕೆಟು, ಹಸಿಟ್ಟು ತುಂಬಿಡಿದ್ದು ಬಕೆಟು ಅವನ್ನೆಲ್ಲನೂ ಎತ್ತಿಕೋಗಿ ಅಮ್ಮಲ್ಲಿ ಇಟ್ಬಿಟ್ಟು, ಇನ್ನು ಒಗೆಯೋ ಬಟ್ಟೆವನ್ನೆಲ್ಲ ಒಂದು ಬಕೆಟ್ದಾಗ ತುಂಬಿಡ್ಬಿಟ್ಟು ಸರಿ ಎಲ್ಲನೂ ಎತ್ತಿ ಕಟ್ ಮಾಡಿಬಿಡು ಅಂತೇಳಿ ರೆಡಿ ಮಾಡ್ತಾಯಿದ್ನು. ಇನ್ನು ನನ್ನ ಮಗಳಂದು ಅನ್ನ ಮಾಡಿಬಿಡ್ತೀನಿ ಮಮ್ಮಿ ಮಧ್ಯಾಹ್ನಕ್ಕೆ. ಇನ್ನು ಊಟಕ್ಕೆ ಸಾಂಬಾರು ಅದೆಲ್ಲ ಬಿಸಿ ಮಾಡಿ ಇಟ್ಬಿಟ್ಟು ಅನ್ನ ಮಾಡಿಬಿಟ್ರೆ ಮಧ್ಯಾಹ್ನ ಊಟಕ್ಕೆ ಸರಿ ಆಯಿತಾ ಅಕ್ಕಿ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಹಂಗೆ ಮಾಡು, ಅಕ್ಕಿ ಹಾಕ್ಬಿಡು ಹೋಗು ನೀನು ಅಂತೇಳಿ ಅವಳನ್ನ ಅಕ್ಕಿ ಅನ್ನ ಮಾಡಾಕೊಂಬಿಟ್ಟು ಕಳಿಸ್ತಿ. ಇನ್ನು ಎಲ್ಲ ಸಾಮಾನೆಲ್ಲ ಆಮನೆ ತಗೊಂಡು ಮಡಗಾದ್ಮೇಲೆ ಇನ್ನು ಮಂಚನೇ ಈ ಕಡೆ ಶಿಫ್ಟ್ ಮಾಡೋ, ಇನ್ನು ಈ ಕಡೆ ಮಡಿ ಕಡೆನೋ ಅದನ್ನ ಈ ಕಡೆ ಶಿಫ್ಟ್ ಮಾಡೋ ಅಂತೇಳಿ ಮಂಚ ಫಿಟ್ ಮಾಡೋದನ್ನ ಬಿಚ್ಚಿಸ್ತಾ ಇದ್ದಿ. ಇದು ಫೋನ್ಗಿನ ಮಾಡಿದ್ರೆ ಸೈಡ್ಗಂಡು ಕಳ್ಕತ್ತ ಅಂತೇಳಿ ನಮ್ಮ ಮನೆಯವರು ಎಲ್ಲಕ್ಕೂ ಸೀಟನ್ನ ಕಟ್ ಮಾಡಿ ಅವನ್ನೆಲ್ಲನೂ ಸ್ಕ್ರೂ ಹಾಕಿ ಮಂಚನ ಬಿಗಿಯಾಗಿ ಬಂದ್ ಮಾಡಿಬಿಟ್ಟಿದ್ರು. ಅಂದರೆ ಸೈಡ್ಗನ ಫೋನ್ಗಿನ ಏನು ಬಿಡೋಕೆ ಹೋಗ್ಬಾರ್ದು ಅನ್ನೋ ರೀತಿಲಿ ಅದನ್ನ ನಾನು ಈ ಕಡೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ಅದನ್ನೆಲ್ಲ ಬಿಚ್ಚಿಸ್ತಾ ಇದ್ದಿ. ಅದನ್ನೆಲ್ಲ ನನ್ನ ಮಗನೆಲ್ಲನೂ ಎಲ್ಲನೂ ಟೆಸ್ಟರ್ ತಗೊಂಡು ಎಲ್ಲನೂ ಮಂಚನೆಲ್ಲ ಬಿಚ್ಚಿಸ್ಕೊಟ್ನ. ಇನ್ನು ಈ ಕಡೆ ಬಕೆಟ್ನವನ್ನೆಲ್ಲ ಮಡಗಿದ್ನಲ್ಲ ಅವನ್ನೆಲ್ಲನೂ ಆ ಕಡೆ ಶಿಫ್ಟ್ ಮಾಡಬೇಕು. ಇದು ಈ ಟೇಬಲ್ನೆಲ್ಲ ಆ ಕಡೆ ಶಿಫ್ಟ್ ಮಾಡಿದ್ರೆ ಇನ್ನು ಮಂಚ ಈ ಕಡೆ ಮಡ್ಗಕ್ಕೆ ಸರಿ ಐತೆ ಅಂತೇಳಿ ಎಲ್ಲನೂ ಬಿಚ್ಚಾಕ್ತಾಯಿದ್ನು. ಇನ್ನು ಮಂಚನಡಿಲಿ ಇನ್ನು ನನ್ನ ಮಗ ಮಾಡಿದ್ನೆಲ್ಲ ಎತ್ನೋ ಸಿಮೆಂಟಲ್ಲಿ ಅದನ್ನ ಎತ್ನೋ ರೀತಿ ಮಾಡಿದ್ನ. ಅದು ಇನ್ನೂ ಕೆಲಸ ಫಿನಿಶ್ ಆಗಿಲ್ಲ. ಅದು ಅವ್ನಿಗೆ ಅಷ್ಟರಲ್ಲೇ ಇನ್ನು ಕಾಲೇಜಲ್ಲಿ ಗಿಡ್ಮಿಷನು ಅಂತ ಅದೆಲ್ಲ ಇರೋದ್ರಿಂದ ಅದು ಫಿನಿಶ್ ಮಾಡೋಕ್ಕಾಗಿಲ್ಲ, ಅಷ್ಟು ರೆಡಿ ಮಾಡಿಟ್ನ. ಎತ್ನೋ ಮಂಚನಡಿಲಿ ಮಡಗಿದ್ದಿ. ಅವನು ಜೋಪಾನ ಹೋಗಿ ಎತ್ತು ಮಡಗಿ ಮಮ್ಮಿ ಹೊಡೆದಾಕ್ಬಿಟ್ಟಾರೆ ಅಂತಂದು ಹೇಳಿ ಅದನ್ನೂ ಎತ್ಕೊಟ್ನ. ಅದನ್ನೂ ತಗೋಗಿ ಮಡಗ್ದು. ಅದು ಫಿನಿಶ್ ಮಾಡಪ್ಪ ಅನ್ನೋಟ ಮಾಡ್ತೀನಿ ಮಮ್ಮಿ, ಇವಾಗ ಕಾಲೇಜು ಟೈಮು ಮತ್ತು ಅಡ್ಮಿಷನ್ ಎಲ್ಲ ಆಗಬೇಕು, ಇನ್ನೂ ಟೈಮ್ ಅದ ಬಿಡಿ ಮಾಡೋದು ಅಂತ ಹೇಳಿದ್ನ. ಸರಿ ಅಂತೇಳಿ ಮಾಡ್ತಾ ಇರಲಿ ಅಂದ್ಬಿಟ್ಟು ಎಲ್ಲನೂ ಎತ್ತಿ ಕಟ್ಟಿ ಮಡಗಾಯಿತು. ಇನ್ನು ಫ್ರಿಜ್ಜು ಆ ಮನೇಲಿತ್ತು, ಈ ಮನೆಗೆ ತಂದು ಮಡಿಕೊಳ್ಳೋ ಫ್ರಿಜ್ಜ
ಇನ್ನು ಯಾಕಂದ್ರೆ ಇನ್ನು ಈಗ ಕಾಲೇಜಿಗೆ ಹೋಗಿ ಶುರು ಮಾಡಿದಾಗ ಬೆಳಗ್ಗೆನಾಗ ಏನು ಅಷ್ಟೊತ್ತಿಗೆ ಎದ್ದು ತಿಂಡಿ ಗಿಂಡಿ ಮಾಡಿದ್ರೆ ಆ ಮನೆಯಿಂದ ಈ ಮನೆಯಿಂದ ಓಡಾಡೋಕ್ಕಾಗಲ್ಲ. ಈ ಫ್ರಿಜ್ ಈ ಮನೆ ತಂದು ಇಟ್ಕೊಬಿಟ್ರೆ ಅನುಕೂಲ ಆಯ್ತು ಅಂತೇಳಿ ಈ ಫ್ರಿಜ್ ಈ ಮನೆಗೆ ಶಿಫ್ಟ್ ಮಾಡು ಅಂತ ಹೇಳ್ದು. ಅದಕ್ಕೆ ಸರಿ ಆಯಿತು ಮಡಿ ಹಂಗೆ ಮಾಡೋ ಮಡಿಕೊಳ್ಳೋ ಅಂತೇಳಿ ಎಲ್ಲನೂ ಟೇಪ್ ತಗೊಂಡು ಅಳತೆ ಎಲ್ಲ ಮಾಡಿ ಮಂಚ ಮತ್ತು ಬೀರು ಟೇಬಲ್ನವನ್ನೆಲ್ಲ ಅಂದರೆ ಬಕೆಟ್ ಗಿಕೆಟೆಲ್ಲ ಮಡಿಕೊಳಕ್ಕೆ ಈ ಕಡೆ ಟೇಬಲು ಫ್ರಿಜ್ಜು ಎಲ್ಲನೂ ಮತ್ತು ಒಂದು ಸೋಫಾ ಸೆಟ್ ಇತ್ತು ಅದನ್ನೆಲ್ಲನೂ ಈ ಕಡೆಗೆ ಮಡ್ಗೋ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಅಳತೆ ಎಲ್ಲ ಮಾಡಿದ್ನೋ ಎಲ್ಲ ಕರೆಕ್ಟಾಗಿ ಬಂತು ಅಳತೆ ಬಂದಾದ್ಮೇಲೆ ಸರಿ ಇವಾಗೆಲ್ಲ ಮ್ಯಾಟ್ ಅಂಟಿಸ್ಬಿಟ್ಟು ಎತ್ತು ಮಡ್ಗೋದೇ ಕೆಲಸ ಏನು ಅಂತೇಳಿ ಮ್ಯಾಟ್ ಅಂಟ್ಸೋಕೆ ರೆಡಿ ಮಾಡ್ಕೊಂಡು ಇನ್ನು ನನ್ನ ಮಗಳು ಎಲ್ಲನೂ ಕಸನೆಲ್ಲ ಗುಡಿಸ್ಕೊಟ್ಲು. ಇನ್ನು ನಾನು ಪೇಪರ್ನ ತಗೊಂಬಂದು ನಾನು ನನ್ನ ಮಗ ಇಬ್ಬರು ಅದಕ್ಕೆ ನೆಲಕ್ಕೆಲ್ಲ ಪೇಪರ್ ಹಾಸಿ ಮ್ಯಾಟ್ ಅಂಟ್ಸೋಕೆ ರೆಡಿ ಮಾಡ್ಕೊಂಡು ಇನ್ನು ಈ ಮ್ಯಾಟ್ನ ನಾವು ಕೇರಳದಿಂದ ತಗೊಂಬಂದಿದ್ದು. ಕೇರಳದಲ್ಲಿ ಇದ್ಮೇಲೆ ಆವಾಗ ಸಾಮಾನೆಲ್ಲ ತುಂಬ್ಕೊಬರೋ ಹೊತ್ಲಿ ಹೊಸ ಮನೆಗೆ ಅಂತ ಹೇಳ್ಬಿಟ್ಟು ಆ ಮ್ಯಾಟ್ ತಗೊಬಂದು ಅಳತೆ ನೋಡಿ ಒಂದು ಮೂರು ಕಲರ್ 4 ಕಲರ್ಲಿ ತಗೊಬಂದು ಮ್ಯಾಟ್ನ ಹೊಸ ಮನೆಗೆ ಅಂಟಿಸ್ಬಿಟ್ಟು ಇನ್ನೂ ಸ್ವಲ್ಪ ಉಳ್ಕೊಬಿಟ್ಟಿತ್ತು. ಅದನ್ನ ಈ ಮನೆಗೆ ಅಂಟಿಸ್ಕೊಳ್ಳೋ ಅಂತೇಳಿ ಈ ಮನೆಗೆ ಅಂಟಿಸ್ತೀವಿ. ಆದರೆ ಈ ಮನೇಲಿ ಎಲ್ಲಕ್ಕೂ ಒಂದೇ ಕಲರ್ ಅಂಟ್ಸೋಕ್ಕಾಗಿಲ್ಲ, ಯಾಕಂದರೆ ಎಲ್ಲ ಒಂದೊಂದು ಸ್ವಲ್ಪ ಉಳ್ದಿರೋದ್ರಿಂದ ಎಲ್ಲನೂ ಕಟ್ ಮಾಡಿ ನೀಟಾಗಿ ಅಂಟಿಸೋದ್ರಿಂದ ಒಂದು 3-4 ಕಲರ್ ಆಗೋಯ್ತು ಈ ಮನೆಗೆ. ಆದ್ರಾಗಲೇ ತಗೋ ಪರವಾಗಿಲ್ಲ, ನೆಲ ಯಾವುದೇ ರೀತಿ ನೆಲಕ್ಕೆ ಏನೂ ತೊಂದರೆ ಆಗದಿರಲಿ, ಒಂದು ಮ್ಯಾಟ್ ಅಂಟಿಸೋ ಲುಕ್ ಆಗಿರುತ್ತೆ ಅಂತೇಳಿ ಸುಮಾರಾಗಿ ಅಂಟಿಸ್ಕೊಂಡು ಈಗಲೂ ಏನೂ ತೊಂದರೆ ಇಲ್ಲ, ಚೆನ್ನಾಗೇ ಕಾಣ್ತದೆ, ಲುಕ್ಕು ಚೆನ್ನಾಗೇ ಬಂತು. ಸರಿ ಆಮೇಲೆ ಇನ್ನು ನಾಳೆ ಎಲ್ಲ ಇನ್ನು ಎಲ್ಲನೂ ಜೋಡಿಸೋದು ಎಲ್ಲನೂ ಮಾಡೋದು, ಇನ್ನು ಎಲ್ಲನೂ ತೊಳ್ಕೊಳ್ಳೋದು ಎಲ್ಲ ಇರ್ತದೆ. ಇನ್ನು ಇವತ್ತು ಮ್ಯಾಟ್ ಅಂಟಿಸಿ ಮಾಡೋದೇ ಸಾಯಂಕಾಲ ಆಯಿತು ಅನ್ಕೋತೀನಿ, ಯಾಕಂದ್ರೆ ಅಷ್ಟೊಂದು ಕೆಲಸ ಇತ್ತು, ಸಾಯಂಕಾಲ ಆಗೋಯ್ತು ಅದು. ಇನ್ನು ನನ್ನ ಮಗನಂತೂ ನಾನೇ ಅಂಟಿಸ್ತೀನಿ ಮಮ್ಮಿ ನಿಮಗೇನು ಅಂಟ್ಸೋಕೆ ಹೋಗ್ಬೇಡಿ, ಅದೇನೋ ಬೇರೆ ಕೆಲಸ ನೋಡಿ ಹೋಗಿ ಅಂತಂದೆ. ಸರಿ ಅಂದ್ಬಿಟ್ಟು ಅವರಿಬ್ಬರು ಅಕ್ಕ ತಮ್ಮನ ಇಬ್ಬರನ್ನೇ ಬಿಟ್ಟು ಅವರೇ ಹೆಸರನ್ನೆಲ್ಲ ತಗೊಂಡು ಅದು ಮ್ಯಾಟ್ಗೆಲ್ಲ ಹಾಕಿ, ಅಂದರೆ ಇದನ್ನ ಮ್ಯಾಟಲ್ಲಿ ಅಂದ್ರೆ ಫುಲ್ಲು ನೆಲಕ್ಕೆಲ್ಲ ಫುಲ್ ಹಾಕ್ಬಿಟ್ಟು ಅಂಟಿಸ್ಬೇಕು. ಆದರೆ ನಾನು ಅಷ್ಟೊಂದೆಲ್ಲ ಯಾಕೆ ಸುಮ್ಮನೆ ರಿಸ್ಕು ಹೌದು, ಹೆಸರು ಜಾಸ್ತಿ ಹಿಡಿಯುತ್ತೆ, ಆಮ್ಯಾಕೆ ನೆಲ ಎಲ್ಲ ಸುಮ್ಮನೆ ಏನಕ್ಕೆ ನೆಲ ಇದು ಮಾಡೋದು ಅಂತೇಳಿ ಲಾಸ್ಟ್ ಅವ್ರಿಗಲ್ಲಿ ಹಾಕಿ ಅಂಟಿಸಪ್ಪ ಸಾಕು ಅಂತ ಹೇಳ್ದಂಗಂಟ ಹಂಗೆ ಮಾಡೋದು ಅಂತೇಳಿ ಅವನು ಕೊನೆಗೆ ಹಾಕಿ ಅದನ್ನೆಲ್ಲ ಅಂಟಿಸಿ ಎಲ್ಲ ಫಿನಿಶಿಂಗ್ ಮಾಡಿದ್ರು ಅವರೇನೆ. ನಾನು ಹೇಳ್ದಾಗ ನಿಮ್ಗೆ ಅವನು 3 ಕಲರ್ ಆಗೋಯ್ತು, ಆದರೂ ಪರವಾಗಿಲ್ಲ ಅಂತೇಳಿ ಚೆನ್ನಾಗಿ ಬಂತು. ಇನ್ನು ಈ ಮನೆ ಫ್ರಿಜ್ಜು ಮಂಚ ಟೇಬಲು ಒಂದು ಸೋಫಾ ಸೆಟ್ಟು ಬೀರು ಎಲ್ಲ ಈ ಮನೆ ಇಟ್ಕೊಂಡಿವಿ, ಅದರಿಂದ ಅನುಕೂಲನೂ ಚೆನ್ನಾಗಾಯಿತು. ಇವಾಗ ಮೊದಲಿಗಿಂತ ಮೊದಲು ಈ ಕಡೆ ಮಂಚ ಈ ಕಡೆ ಮಾಡ್ಕೊಂಡು ಮೊದಲಿಗಿಂತ ಇವಾಗ ಚೆನ್ನಾಗಿ ಕಾಣ್ತಾಯಿತ್ತು, ತುಂಬ ಖುಷಿ ಆಯಿತು ನೋಡ್ಬಿಟ್ಟು. ಸರಿ ಆಯಿತು. ಈಗ ಅವರೇ ಎಲ್ಲರೂ ರೆಡಿ ಮಾಡಿದ್ರು. ನಾನು ಇನ್ನು ಟೀ ಮಡಿ ಕೊಡೋದು, ನಮ್ಮ ಮನೇಲಿ ಕೆಲಸ ಮಾಡ್ತಾರೆ ಅವ್ರು ಟೀ ಕೊಡೋದು, ಇನ್ನು ಮಧ್ಯಾಹ್ನಕ್ಕೆ ಅವಳೆ ಅನ್ನ ಮಾಡಿದ್ಲಲ್ಲ ಮಧ್ಯಾಹ್ನ ಊಟ ಗೀಟ ಮಾಡ್ಕೊಂಡು ಪುನಃ ಅದೇ ಕೆಲಸ ಶುರು ಮಾಡಿದ್ನು. ಕೆಲಸ ಏನೋ ಮಾಡ್ತೀವಿ ಅಂತ ಅನ್ಬೋದು, ಅವರ ಕೆಲಸ ಮಾಡೋದೇ ಲೇಟ್ ಆಯ್ತು, ಯಾಕಂದರೆ ಎಲ್ಲನೂ ಪ್ರತಿಯೊಂದು ಮಾಡ್ಕೊಂಡು ಮಾಡಬೇಕಲ್ಲ. ಅದರಿಂದ ಮನೆ ಕೆಲಸ ಅಂದ್ರೆ ಹೆಂಗೆ ತುಂಬಾ ಟೈಮ್ ಆಗೋಯ್ತಾ, ಪ್ರತಿಯೊಂದು ಅಚ್ಚುಕಟ್ಟಾಗಿ ಮಾಡಬೇಕಲ್ಲ. ಅದರಿಂದ ಮದುವೆ ಮಾಡಿಡ್ಬೋದು, ಮನೆ ಕಟ್ಟೋಕ್ಕಾಗಲ್ಲ ಅಂತಾರಲ್ಲ ನೋಡಿ, ಆ ರೀತಿ ಮನೆ ಎಲ್ಲನೂ ಡೆಕೋರೇಷನ್ ಮಾಡಬೇಕಲ್ಲ. ಅದರಿಂದ ಸರಿ ಅಂಟಿಸೋದ್ಲಿ ಇನ್ನೊಂದು ಮ್ಯಾಟು ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದು, ಅದರಿಂದ ಅದು ಫೋಲ್ಡ್ ಆಗಿರೋದ್ರಿಂದ ಅದು ಹಂಗಂಗೆ ಫೋಲ್ಡ್ ರೀತಿ ಕಾಣ್ತಿತ್ತು. ಅದನ್ನ ನನ್ನ ಮಗನೇ ಐಡಿಯಾ ಕೊಟ್ಟನ, ಮಮ್ಮಿ ಐರನ್ ಬಾಕ್ಸಲ್ಲಿ ಐರನ್ ಮಾಡ್ಬಿಟ್ರೆ ಅದು ಫೋಲ್ಡಿಂಗ್ ಎಲ್ಲ ಹೋಯ್ತು ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಐರನ್ ಬಾಕ್ಸ್ ತಂದ್ಕೊಟ್ಟೆ. ಅವನೇ ಒಂದು ಚೌಕ ತಗೊಂಡು ಐರನ್ ಬಾಕ್ಸ್ಗೆ ಸುತ್ಕೊಂಡು ಆ ರೀತಿ ಐರನ್ ಮಾಡಿ ಆ ಫೋಲ್ಡೆಲ್ಲ ಕ್ಯಾನ್ಸಲ್ ಮಾಡಿಸಿ ಅದನ್ನೆಲ್ಲ ನೀಟಾಗಿ ಅಂಟಿಸ್ಕೊಟ್ನೆ. ಅಂಟಿಸಾದ್ಮೇಲೆ ಸರಿ ಸಾಯಂಕಾಲ ಆಯಿತು, ಕಾಫಿ ಗೀಪಿ ಕುಡಿಯೋರಿ ಎದ್ದಿನೇನೋ ಮುಗೀತಲ್ಲ ಅಂತ ಹೇಳ್ದು. ಅವರು ಕೈ ತೊಳ್ಕೊಬೇಕು ಅಂತೇಳಿ ಕೈಗೆ ಸೀಮೆಣ್ಣೆ ಹಾಕಿ ಆಯಲ್ ಇತ್ತು ಮತ್ತು ಸೀಮೆಣ್ಣೆ ಇತ್ತು. ಸೀಮೆಣ್ಣೆ ಸುಮಾರು ಕಾಲದೇ ಇರ್ಬೋದು ಅನ್ಕೋತೀನಿ, ಇವಾಗೆಲ್ಲ ಸೀಮೆಣ್ಣೆ ಎಲ್ಲ ಕೊಡೋದೇ ಇಲ್ವಲ್ಲ, ಅದು ಬಹು ಕಾಲದೇ ಇದು, ಏನು ಸುಮಾರು ವರ್ಷನೇ ಆಗಿತ್ತು. ಆ ಸೀಮೆಣ್ಣೆ ಹಾಕೊಂಡು ಕೈನೆಲ್ಲ ತೊಳ್ಕೊಂಡು ಅವನು ಹಾಲು ಮಾಡೋ ಕಾಯಿಸಿ ಮಮ್ಮಿ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಇನ್ನು ಮನೆಯವ್ರು ಕೆಲಸ ಮಾಡ್ದಲ್ಲ ಕಟ್ರು ಕೆಟ್ಟೋಯ್ತು ಅಂತ ಹೇಳ್ದಂಗಂಟ ನನ್ನ ಮಗನೇ ಹೋಗಿ ಅದನ್ನ ಟೇಪೆಲ್ಲ ನೋಡ್ದು ಅವನು ಅದನ್ನ ರೆಡಿ ಮಾಡಿಕೊಟ್ನೆ. ಇನ್ನು ಫ್ರಿಜ್ಜು ತಂದು ಮನೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದು ಫ್ರಿಜ್ಜಿಗೆ ಹಿಂದ್ಗಡೆ ಒಂದು ಗೋಡೆ ಇತ್ತು, ಒಂಥರ ಸೆಲ್ಫ್ ರೀತಿ ಇತ್ತು, ಅದ್ರ ಮೇಲೆ ಇಟ್ಕೊಳ್ಳೋ ಅಂತೇಳಿ ಮುಂದ್ಗಡೆಗೆ 2 ಒತ್ತು ಕೊಡಬೇಕಾಯ್ತು ಆ ಫ್ರಿಜ್ ಟೇಬಲ್ಗೆ. ಅದನ್ನ ಒತ್ತು ರೆಡಿ ಮಾಡ್ಕೊಬಂದು ಫ್ರಿಜ್ ಈ ಕಡೆ ಮಾಡ್ಕೊ ಅಂತೇಳಿ ಅದನ್ನ ಲಾಸ್ಟ್ ಒಂದು ಫಿನಿಶಿಂಗ್ ತಗೊಬಂದು ಮಾಡಿದ್ನು. ಇನ್ನು ಟೇಬಲ್ನವನ್ನೆಲ್ಲ ಜೋಡಿಸಿ ಎಲ್ಲ ಬಕೆಟ್ ಗಿಕೆಟ್ನೆಲ್ಲ ತಂದು ಜೋಡಿಸ್ನು. ಇನ್ನು ನಾಳೆ ಅವನ್ನೆಲ್ಲನೂ ತೊಳಿಬೇಕು, ಪಾತ್ರೆ ಗೀತ್ರೆ ಮನೆಗಿನೆಲ್ಲನೂ ತೊಳೆದು ಎಲ್ಲ ರೆಡಿ ಮಾಡ್ಕೋಬೇಕು. ಅಷ್ಟರಲ್ಲೇ ಆಯ್ತಲ್ಲ, ಇನ್ನು ಸಂಜೆ ಆಗೇ ಹೋಯ್ತು, 6 ಗಂಟೆ 6:15 7 ಗಂಟೆ ಹತ್ತತ್ರನೇ ಆಗೋಯ್ತು. ಸರಿ ಊಟ ಆಮೇಲೆ ಮಾಡೋ ಅಂತೇಳಿ ಟೀ ಮಡಗ್ದು ನನ್ನ ಮಗನಿಗೆ ಹಾಲು ಕಾಯಿಸ್ಬಿಟ್ಟು ನಾವೆಲ್ಲ ಟೀ ಮಡಿಕೊಂಡು ನಾನು ಮೊಟ್ಟೆ ಪಪ್ಸ್ ತಗೊಬಂದಿದ್ದೆ. ಅವನೇ ಹೋಗಿ ಮೊಟ್ಟೆ ಪಪ್ಸ್ ತಿನ್ಕೊಂಡು ಬೆಡ್ಡು ನಿಪ್ಪಿಟ್ಟು ಅವೆಲ್ಲ ಇತ್ತು, ತಿಂಡಿ ಅವನ್ನೆಲ್ಲ ತಿನ್ನೋ. ಇನ್ನು ನೈಟು ಅಡುಗೆ ಅಂದರೆ ಸಾಂಬಾರದ ಅನ್ನ ಮಾಡಬೇಕು ಅಷ್ಟೇ. ಇನ್ನು ಇವತ್ತು ಇಷ್ಟೆಲ್ಲ ಆಯಿತು, ಇವತ್ತಿನ ದಿನ ಹಿಂಗಿತ್ತು. ಇನ್ನು ನಾಳೆ ಎಲ್ಲ ಮನೆ ಕೆಲಸ ಎಲ್ಲ ತೊಳೆದು ಬೆಳಗೋದೆಲ್ಲ ಇರ್ತದೆ. ಇನ್ನು ಎಲ್ಲರಿಗೂ ಎಲ್ಲರಿಗೂ ಶುಭಾಶಯಗಳು. ಕೊಂಡಕ್ಕೆಲ್ಲರೂ ಬನ್ನಿ ಅಂತ ಇನ್ವೈಟ್ ಮಾಡ್ತಾಯಿದ್ದೀನಿ. ಬೈ.